ಗುಂಟ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಭೂಮಿಯ ಅಳತೆ ಬಗ್ಗೆ, ಲ್ಯಾಂಡ್ ಬಗ್ಗೆ, ಪ್ರಾಪರ್ಟೀಸ್ ಬಗ್ಗೆ ಎಲ್ಲ ಮಾಹಿತಿಗಳನ್ನ ಹಂಚಿಕೊಳ್ಳೋದೇ ನಮ್ಮ ಈ ಒಂದು ಗುಂಟ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಗುಂಟೆ ಅಂದರೆ ಎಷ್ಟು, ಒಂದು ಗುಂಟೆಗೆ ಎಷ್ಟು ಸ್ಕ್ವೇರ್ ಫೀಟ್, ಒಂದು ಎಕರೆಗೆ ಎಷ್ಟು ಗುಂಟ, ಪಾಣಿಯಿಂದ ಸ್ಕ್ವೇರ್ ಫೀಟ್ ಅಥವಾ ಗುಂಟೆನ ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ, ಒಂದು 30-40 ಸೈಟ್ಗೆ ಎಷ್ಟು ಗುಂಟ ಬರ್ಬೋದು ಅಂತ ಎಲ್ಲ ಮಾಹಿತಿಗಳನ್ನ ಹಂಚ್ಕೊತೀರಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ಪಿನ್ ಟು ಪಿನ್ ನೋಡಿ. ಸೊ ನಾವಿವಾಗ ಒಂದು ಗುಂಟೆಯಿಂದ ಸ್ಟಾರ್ಟ್ ಮಾಡೋಣ. ಒಂದು ಗುಂಟೆ ಅಂದರೆ ಏನು? ಒಂದು ಗುಂಟೆ ಅಂದರೆ ನಮ್ಮ ಇಂಡಿಯಾದಲ್ಲಿ ಆಗಿರ್ಬೋದು, ಕರ್ನಾಟಕದಲ್ಲಿ ಬಳಸುವಂಥ ಭೂಮಿಯ ಅಳತೆಯ ಅಳತೆ. ಅದು 33 ಅಡಿ ಮತ್ತು 33 ಅಡಿ ಆಗಿರ್ತದೆ. ನೀವು ಒಂದು ಸ್ಕ್ವೇರ್ನ ಅಂತ ಜಾಗನ ತಗೊಂಡ್ರೆ ಅಗಲ ಆಗಿರ್ಬೋದು, ಉದ್ದ ಆಗಿರ್ಬೋದು, 33 ಫೀಟು ಅದನ್ನು ನೀವು ಗುಣಿಸಿದ್ರೆ ಒಂದು ಗುಂಟ ಈಕ್ವಲ್ ಟು 1089, 33 ಫೀಟ್ ಇಂಟು 33 ಫೀಟ್. ಸೊ ಅದು 1089 ಸ್ಕ್ವೇರ್ ಫೀಟ್ ಆಗುತ್ತೆ. ಸ್ಕ್ವೇರ್ ಫೀಟ್. ಸೊ ಒಂದು ಗುಂಟ ಅಂತಂದರೆ 1089 ಸ್ಕ್ವೇರ್ ಫೀಟ್. ಸೊ ಗುಂಟ ಟು ಸ್ಕ್ವೇರ್ ಫೀಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಳೋದು, ಕನ್ವರ್ಟ್ ಮಾಡೋದು? ಇವಾಗ ನಿಮ್ಮದು ಫಾರ್ ಎಕ್ಸಾಂಪಲ್ ಅರ್ಧ ಎಕರೆ ಜಾಗ ಇದೆ ಅಂತ ಅಂದ್ಕೊಳ್ಳಿ. 20 ಗುಂಟೆ. ಎಕರೆಗೆ ಎಷ್ಟು ಗುಂಟೆ ಅನ್ನೋದನ್ನು ಹೇಳ್ತೀನಿ. 20 ಗುಂಟೆ 20 ಇಂಟು ನಾವು ಗುಣಿಸಿದ್ರೆ 1089 ನಮಗೆ 21,780 ಸ್ಕ್ವೇರ್ ಫೀಟ್ ಆಗ್ತೈತೆ. ಸೊ 20 ಗುಂಟೆ ಅಂತಂದರೆ 20 ಇಂಟು 1089, ಸೊ ಅದು 21,780 ಸ್ಕ್ವೇರ್ ಫೀಟ್. ಅದೇ ರೀತಿ ನೀವು 55 ಗುಂಟೆ ಅಂತ ತಗೊಂಡ್ರೆ, ಒಂದು ಎಕರೆ 15 ಗುಂಟೆ, ಅದು 55 ಇಂಟು 1089 ಅದನ್ನು ಮಾಡಿದ್ರೆ ನಮಗೆ 54,450 ಸ್ಕ್ವೇರ್ ಫೀಟ್ ಬರ್ತೈತೆ. ಸೊ ಇದು ಈ ಥರ ನೀವು ಗುಂಟೆಯಿಂದ ಸ್ಕ್ವೇರ್ ಫೀಟ್ನ ನೀವು ಕನ್ವರ್ಟ್ ಮಾಡ್ಬೋದು. ಅದೇ ರೀತಿ ಒಂದು ಎಕರೆಗೆ ಎಷ್ಟು ಗುಂಟೆ, ಸೊ ಒಂದು ಎಕರೆಗೆ ಎಷ್ಟು ಗುಂಟೆ, ಸಾಮಾನ್ಯವಾಗಿ ಇದನ್ನೆಲ್ಲರೂ ಕನ್ಫ್ಯೂಷನ್ ಮಾಡ್ಕೊಂಡಿರ್ತಾರೆ. ಸೊ ಒಂದು ಎಕರೆಗೆ 40 ಗುಂಟೆ, 40 ಗುಂಟೆ ಸೇರಿದ್ರೆ ನಿಮಗೆ ಒಂದು ಎಕರೆ ಆಗುತ್ತೆ. ಆವಾಗಲೇ ನಾನು ತೋರಿಸ್ದಂಗೆ ಒಂದು ಸ್ಕ್ವೇರ್ ಫೀಟು ಅಂದರೆ 33 ಅಡಿ ಇಂಟು 33 ಅಡಿ, ಒಂದು ಗುಂಟೆ ಹೆಂಗಾಗುತ್ತೆ? 1,089 ಸ್ಕ್ವೇರ್ ಫೀಟು ಚದರಡಿ. ಅದೇ ಒಂದು ಬಾಕ್ಸ್ಗಳು 40 ಬಾಕ್ಸ್ ಸೇರಿದ್ರೆ ಒಂದು ಎಕರೆ ಆಗಿ ಕಂಪ್ಲೀಟ್ ಆಗುತ್ತೆ. ಅಂದರೆ ಬೇಸಿಕಲಿ ಒಂದು ಎಕರೆಗೆ 40 ಗುಂಟೆ. ಸೊ ಇವಾಗ ನಿಮ್ಮ ಹತ್ರ 10 ಗುಂಟೆ ಜಾಗ ಇದೆ ಅಂತ ನಾವು ಉದಾಹರಣೆ ತಗೊಂಡ್ರೆ, 10 ಗುಂಟೆನ ನಾವು ಡಿವೈಡೆಡ್ ಬೈ 40 ಅಂತ ಮಾಡಿದ್ರೆ, ಗುಣಿಸಿದ್ರೆ 40ರಿಂದ ನಮಗೆ ಎಷ್ಟು ಎಕರೆ ನಮ್ಮ ಹತ್ರ ಇದೆ ಅಂತ ಬರುತ್ತೆ. ಉದಾಹರಣೆಗೆ ಇವಾಗ ನೀವು ನೋಡ್ಬೋದು, 10 ಗುಂಟೆನ 40ರಿಂದ ಗುಣಿಸಿದ್ರೆ 0.25 ಎಕರೆ ಆಗುತ್ತೆ. ಅದೇ ಥರ 50ನ್ನ ನೀವು 40ರಿಂದ ಗುಣಿಸಿದ್ರೆ ನಿಮಗೆ 1/4 ಎಕರೆ ಬರುತ್ತೆ, ಅದು 1.25 ಎಕರೆ. ಸೊ ಅದೇ ರೀತಿ 60 ಗುಂಟೆನ ನೀವು ತಗೊಳೋದಾದರೆ 40 ಗುಂಟೆ 1 ಎಕರೆ ಪ್ಲಸ್ 20 ಗುಂಟೆ ಅರ್ಧ ಎಕರೆ. ಸೊ ಅದೇನಾಗುತ್ತೆ ಅಂತಂದರೆ 1.5 ಎಕರೆ ಆಗುತ್ತೆ. ಸೊ ಇದು ಒಂದು ಎಕರೆಗೆ ಎಷ್ಟು ಗುಂಟೆ ಅಂತ ಮಾಹಿತಿ. ನೆಕ್ಸ್ಟು ಪಾಣಿಯಿಂದ ಸ್ಕ್ವೇರ್ ಫೀಟ್ ಅಥವಾ ಚದರಡಿನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ಬಿಟ್ಟು ನಾವು ನೋಡೋಣ. ನೆಕ್ಸ್ಟು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಪಾಣಿಯಲ್ಲಿ ಅಂದರೆ ಇವಾಗ ನಿಮ್ಮ ಒಂದು ಪಾಣಿ ಡಾಕ್ಯುಮೆಂಟ್, ಲ್ಯಾಂಡ್ ಡಾಕ್ಯುಮೆಂಟಲ್ಲಿ ಇವಾಗ ಎಷ್ಟು ಸ್ಕ್ವೇರ್ ಫೀಟ್ ಅಂತ ಅಂದರೆ ಎಷ್ಟು ಗುಂಟೆ ಅಂತ ಅದರಲ್ಲಿ ಅಳತೆನ ಹಾಕಿದರೆ, ಸೊ ಅದನ್ನು ನೀವು 1089, ನಾನು ಆಗಲೇ ಹೇಳ್ದಂಗೆ 1089 ಅಂತಂದರೆ ಒಂದು ಗುಂಟೆಗೆ 1089 ಸ್ಕ್ವೇರ್ ಫೀಟ್. ಸೊ 1089ಇಂದ ನೀವು ಗುಣಿಸಿದ್ರೆ ಅದು ನಿಮಗೆ ಉತ್ತರ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಉದಾಹರಣೆ ನಾವು ಇಲ್ಲಿ 10 ಗುಂಟೆ ಅಂತ ತಗೊಳ್ಳೋಣ. 10 ಗುಂಟೆಗೆ ನಮಗೆ 1089ಇಂದ ನಾವು ಗುಣಿಸಿದ್ರೆ ನಮಗೆ 11,434.5 ಸ್ಕ್ವೇರ್ ಫೀಟನ್ನು ಬರ್ತದೆ. ಅದೇ ರೀತಿ ಅರ್ಧ ಗುಂಟೆಗೆ ಎಷ್ಟು ಸ್ಕ್ವೇರ್ ಫೀಟ್ ಅಂತಂದರೆ, ಅರ್ಧ ಗುಂಟೆನ ನಾವು ಅದೇ ಕೆಲಸ ಮಾಡಬೇಕು. 1089ಇಂದ ನಾವು ಗುಣಿಸಿದ್ರೆ 544.5 ಸ್ಕ್ವೇರ್ ಫೀಟ್ ಆಗಿರ್ತದೆ. ಸೊ ಕಾಲು ಗುಂಟೆಗೆ ನಮಗೆ 0.25 ಇಂಟು 1089 ಮಾಡಿದ್ರೆ 272.25 ಸ್ಕ್ವೇರ್ ಫೀಟ್ ಆಗಿರ್ತದೆ. ಸೊ ನೆಕ್ಸ್ಟ್ ನಾವು ಪಾಣಿಯಿಂದ ಹೇಗೆ ನಾವು ಚದರಡಿನ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಸೊ ಈ ಪಾಣಿದು ಎಕ್ಸಾಂಪಲ್ ನಾನು ಕೊಡ್ತೀನಿ. ಸೊ ಈ ಒಂದು ಪಾಣಿಯಲ್ಲಿ 9.08 ಗುಂಟೆ ಅಂತ ಮೆನ್ಷನ್ ಆಗಿದೆ, ಅಂದರೆ 0.09.08 ಗುಂಟೆ. ಸೊ ನಾವು ಇದನ್ನ ನೋಡಿದ ತಕ್ಷಣ 9.08 ಅಂತಂದರೆ ಎಲ್ಲರೂ ತಪ್ಪಾಗಿ ಗುಣಿಸ್ತಾರೆ. ಸೊ ಈವನ್ ತಿಳ್ಕೊಂಡಿರೋರು ಸಹ ಏನು ಮಾಡ್ತಾರೆ ಅಂತಂದರೆ, ಎಷ್ಟೋ ಜನ ತಿಳ್ಕೊಂಡಿರೋರು ಇದರಲ್ಲಿ ಎಲ್ಲ ಆಫೀಸ್ಗಳಲ್ಲೂ 9.08 ಇಂಟು 1089 ಮಾಡಿಬಿಡ್ತಾರೆ. ಯಾರಿಗೂ ಅಂದರೆ ಅದ್ರದ್ದು ಮಾಹಿತಿ ಬಗ್ಗೆ ಸರಿಯಾಗಿ
ಇರೋ ಕಾರಣ. ಸೊ ಅದು ಮಾಡಿದಾಗ ಅದು ಇಷ್ಟು 9888 ಬರುತ್ತೆ. ಅದು ತುಂಬ ತಪ್ಪು. ಸೊ ಆ ಥರ ಅಲ್ಲ ನಾವು ಮಾಹಿತಿನ ಅಂದರೆ ಒಂದು ಗುಂಟೆನ ನಾವು ಕ್ಯಾಲ್ಕುಲೇಟ್ ಮಾಡೋದು. ನಮ್ಮ ಪಾಣಿಯಲ್ಲಿ 9.08 ಇದ್ದರೆ ಸೊ ಈ ಥರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. 0.04 ಇದ್ದರೆ ಅದು ಕಾಲು ಗುಂಟ ಅಂತ ಲೆಕ್ಕ. ಅದು ಹೆಂಗೆ ಅಂತಂದರೆ 9.25 ಆಗುತ್ತೆ. ಅದೇ ರೀತಿ 0.08 ಇದ್ದರೆ ನಮಗೆ ಅರ್ಧ ಗುಂಟ ಲೆಕ್ಕ 0.5 ಗುಂಟ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು 9.08 ಅಂತಂದರೆ ನಮಗೆ 9.5 ಗುಂಟ. ಸೊ 0.5 9.5 ಗುಂಟ ಇಂಟು 1089 ಅದು 10,345.5 ಸ್ಕ್ವೇರ್ ಫೀಟ್ ಆಗಿರ್ತೈತೆ. ಸೊ ಇದೇ ರೀತಿ ನಾವು ಇನ್ನೊಂದು ಪಾಣಿ ನೀವು ನೋಡ್ಬೋದು 1.02 ಅಂತ ಇದೆ. 1 ಅಂತಂದರೆ 1 ಎಕರೆ. ಎಷ್ಟು ಎಕರೆ ಇರುತ್ತೋ ಆ ಎಕರೆನ ಫಸ್ಟು ಕೊಡ್ತಾರೆ. ಇಲ್ಲಿ ನೀವು ನೋಡ್ಬೋದು ಎಕರೆ ಮತ್ತು ಗುಂಟೆ ಇದೆ. ಸೊ ಎಕರೆ ಒಂದು ಎಕರೆ 1.02 ಅಂದರೆ 1 ಎಕರೆ ಪ್ಲಸ್ 0.02 ಅಂತಂದರೆ ನಮಗೆ ಈ ಕಾಲು ಗುಂಟೆಯಲ್ಲಿ ಇನ್ನೂ ಅರ್ಧ, ಅದು 0.125 ಆಗುತ್ತೆ. ಸೊ ಅದರಿಂದ 1 ಎಕರೆಗೆ ನಿಮ್ಗೆ ಆಲ್ರೆಡಿ ಗೊತ್ತು 40 ಗುಂಟೆ 40.125 ಇಂಟು 1089 ಮಾಡಿದ್ರೆ ನಮಗೆ ಕರೆಕ್ಟಾದ ಉತ್ತರ ಬರುತ್ತೆ. ಅದು 43,696.125 ಸ್ಕ್ವೇರ್ ಫೀಟ್. ಸೊ ಈ ರೀತಿ ನೀವು ಪಾಣಿಯಿಂದ ನೀವು ಸ್ಕ್ವೇರ್ ಫೀಟ್ ಅಥವಾ ಗುಂಟೆನ ಕ್ಯಾಲ್ಕುಲೇಟ್ ಮಾಡ್ಬೋದು. ನಿಮ್ಗೆ ಏನೇ ಡೌಟ್ಸ್ ಇದ್ದರೆ ಏನೇ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾವು ಉತ್ತರನ ನಿಮಗೆ ಕೊಡ್ತೀರಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ಬಿಟ್ಟು. ಸೊ ಇದು ಪಾಣಿಯಿಂದ ಸ್ಕ್ವೇರ್ ಫೀಟ್ ಅಥವಾ ಗುಂಟನ ಕ್ಯಾಲ್ಕುಲೇಟ್ ಮಾಡುವಂಥ ರೀತಿ. ಸೊ ನೆಕ್ಸ್ಟು ನಾವು ಲಾಸ್ಟ್ ಸೈಡ್ ಅಂತಲೇ ಹೇಳ್ಬೋದು. ಏನು ಒಂದು ಸಾಮಾನ್ಯ ಫ್ಲ್ಯಾಟ್ ಗಾತ್ರ, ಎಲ್ಲರಿಗೂ ಒಂದೇ ಟೆನ್ಷನ್ ಇರ್ತೈತೆ 30-40 ಸೈಟು, ನಾನು 30-40 ಸೈಟ್ಗೆ ಎಷ್ಟಪ್ಪ ಗುಂಟೆ ಅಂತ ಹೇಳ್ಬಿಟ್ಟು. ಸೊ ಮೇಜರ್ಲಿ 30-40 ಸೈಟ್ ಅಂತಂದರೆ 1200 ಚದರ ಅಡಿ, ಅದು 1200 ಸ್ಕ್ವೇರ್ ಫೀಟ್. ಸೊ ಈ ಸ್ಕ್ವೇರ್ ಫೀಟ್ಗಳನ್ನ ನಾವು ಗುಣಿಸಿದ್ರೆ 1089, ಅದು ನಮ್ಮ ಒಂದು ಗುಂಟೆದು ಉತ್ತರ. ಅದನ್ನಿಂದ ನಾವು ಗುಣಿಸಿದ್ರೆ ನಮಗೆ ಉತ್ತರ ಬರುತ್ತೆ. ಅದು 1200 ಅಡಿ ಗುಣಿಸಿದ್ರೆ 1089ರಿಂದ ಅಪ್ರಾಕ್ಸಿಮೇಟ್ ಆಗಿ 1.1 ಗುಂಟ ಬರ್ತದೆ. ಸೊ ಒಂದು 30-40 ಸೈಟ್ಗೆ ನಿಮಗೆ 1.1 ಗುಂಟ. ಈಗ ನೀವು ಗುಂಟೆ, ಎಕರೆ, ಸ್ಕ್ವೇರ್ ಫೀಟ್, ಒಂದು ಗುಂಟೆಗೆ ಎಷ್ಟು ಸ್ಕ್ವೇರ್ ಫೀಟ್, ಒಂದು ಎಕರೆಗೆ ಎಷ್ಟು ಗುಂಟ, ಪಾಣಿಯಿಂದ ಗುಂಟೆಗಳನ್ನ ಅಥವಾ ಸ್ಕ್ವೇರ್ ಫೀಟ್ನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ಎಲ್ಲ ಮಾಹಿತಿ ತಿಳಿದುಕೊಂಡಿದ್ದೀರಾ. ಬೇಸಿಕ್ ಮಾಹಿತಿಗಳನ್ನ ನಿಮಗೆ ಪರಿಚಯಿಸಿದಿರಿ. ಈ ಮಾಹಿತಿಗಳಿಂದ ಇದು ನಿಮ್ಮ ಮೊದಲನೇ ಹೆಜ್ಜೆ ಅಂತ ಹೇಳ್ಬೋದು. ನೀವು ಭೂಮಿ ಖರೀದಿಸುವಾಗಾಗಿರ್ಬೋದು, ಸೇಲ್ ಮಾಡೋದಾಗಿರ್ಬೋದು, ನಿಮಗೆ ಈ ಲ್ಯಾಂಡ್ ಮೆಷರ್ಮೆಂಟ್ ಮಾಹಿತಿ ತುಂಬ ಅನುಕೂಲವಾಗ್ತಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ, ಸೊ ಈ ಮಾಹಿತಿಗಳೆಲ್ಲ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಬಟನ್ ಒತ್ತಿ, ನಮ್ಮ ಒಂದು ಗುಂಟ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾವು ಪಾಣಿ ಅಂದರೆ ಏನು, ಪಾಣಿಯಿಂದ ಮಾಹಿತಿಗಳನ್ನ ಹೆಂಗೆ ನಾವು ತಿಳಿದುಕೊಳ್ಬೋದು ಅಂತ ಕಂಪ್ಲೀಟ್ ಮಾಹಿತಿನ ನಾವು ಎಕ್ಸ್ಪ್ಲೈನ್ ಮಾಡ್ತೀರಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.